ಬಾರ್ ಮುಂದೆ ನಿಂತಿದ್ದಂತಹ ಕಾರು ಏಕಾಏಕಿ ಅನುಮಾನಾಸ್ಪದವಾಗಿ ಸ್ಫೋಟಗೊಂಡಂತಹ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಆಗಿರುವಂತಹ ಘಟನೆ ತೀರಾ ವಿಚಿತ್ರವಾಗಿದೆ. ಪಾರ್ಕ್ ಆಗಿದ್ದ ಕಾರು ಸ್ಫೋಟ ಆಯಿತು. ಸ್ಫೋಟ ಆಗಿದ್ದಲ್ಲ, ಸ್ಫೋಟದ ರೀತಿ ಬಗ್ಗೆ ಈಗ ಅನುಮಾನಗಳಿರೋದು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಆಗಿರೋ ಘಟನೆ ಸ್ಫೋಟದ ತೀವ್ರತೆ ಕಾರ್ ಪಲ್ಟಿ ಆಗಿದೆ. ಈ ನಿಂತಿದ್ದ ಕಾರ್ ಹೊತ್ಕೊಂಡು ಉರಿಯೋದು, ಅಲ್ಲಿ ಬ್ಲಾಸ್ಟ್ ಆಗೋದು ನಾವೆಲ್ಲ ನೋಡಿದ್ದೀವಿ. ಬಟ್ ಇಲ್ಲಿ ಇನ್ನೆಂಥ ಫೋರ್ಸ್ ಇದ್ದಿರಬೇಡ ಈ ಬ್ಲಾಸ್ಟ್ನಲ್ಲಿ ಅನ್ನೋದಕ್ಕೆ ಉದಾಹರಣೆಯಾಗಿ ಉಲ್ಟಾ ಕಾರು ಮಗಚಿದೆ, ರೋಲ್ ಓವರ್ ಆಗಿದೆ ಕಾರು. MG ತೋರಗಲ್ ಅನ್ನೋರ ಹೆಸರಲ್ಲಿ ಈ ಕಾರಿನ ನಂಬರ್ ಪ್ಲೇಟ್ ರಿಜಿಸ್ಟರ್ ಆಗಿದೆ. ಸೋಕೋ ಟೀಮ್ ಸ್ಪಾಟಿಗೆ ಬಂದಿದ್ದಾರೆ. ಪೊಲೀಸರು ಕೂಡ ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ. ನಿಮಗೆ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ನಾವು ಅದೇ ಹೇಳ್ತಾ ಇದ್ದಿದ್ದು, ಸ್ಫೋಟ ನಾರ್ಮಲಾಗಿ ಆಗುತ್ತೆ. ಈಗ ಇಂಜಿನ್ ಬ್ಯಾಟ್ರಿ ಬ್ಲಾಸ್ಟೋ, ವೈಫಲ್ಯನೋ ಅಥವಾ ಶಾರ್ಟ್ ಸರ್ಕ್ಯೂಟೋ ಹೀಗೆಲ್ಲ ಆಗುತ್ತೆ. ಬಟ್ ಒಂದು ಕಾರೇ ಉಲ್ಟಾ ಆಗಬೇಕು ಅಂದರೆ ಒಂದು ಕೈನೆಟಿಕ್ ಫೋರ್ಸ್ ಅಂತೂ ಇರಬೇಕಲ್ವಾ. ಕೈನೆಟಿಕ್ ಫೋರ್ಸ್ ಅಂದರೆ ವಿಪರೀತ ಒತ್ತಡ ಕಾರಿನ ಒಳಗಡೆ ಇರಬೇಕಲ್ವಾ. ಅದು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕಾರು ಎಕ್ಸ್ಪ್ಲೋಡ್ ಆಗಿರುವಂತಹ ರೀತಿಯನ್ನು ನೀವು ನೋಡ್ತಾ ಇದ್ದೀರಾ. ಭಾರಿ ಪ್ರಮಾಣದ ಬ್ಲಾಸ್ಟ್ನ ಸಂಕೇತದ ರೀತಿಯಲ್ಲಿ ಕಾರಿನ ಅವಶೇಷಗಳು ಕೂಡ ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿದೆ. ಒಂದು ವೇಳೆ ಯಾರಾದರೂ ಏನಾದರೂ ಅನುಮಾನಾಸ್ಪದ ವಸ್ತುಗಳನ್ನು ಇಟ್ಟಿರೋದು ಅಥವಾ ಘಾತಕ ವಸ್ತುಗಳನ್ನು, ಎಕ್ಸ್ಪ್ಲೋಸಿವ್ ಐಟಮ್ಸನ್ನು ಇಟ್ಟಿರೋದಾದರೂ CCTVಯಲ್ಲಿ ರೆಕಾರ್ಡ್ ಆಗಬೇಕು. ಅದು ಯಾವುದೂ ಬೇರೆ ಕಾಣಿಸ್ತಾ ಇಲ್ಲ. ಪಾರ್ಕ್ ಆಗಿದ್ದ ಕಾರಲ್ಲಿ ಯಾರೂ ಇಲ್ಲ. ಆಮೇಲೆ ಏಕಾಏಕಿ ಸ್ಫೋಟ ಆಗುತ್ತೆ ನೋಡಿ. ಒಂದು ಕ್ಷಣ ಆ CCTV ವಿಜುವಲ್ಸಲ್ಲೂ ನಿಮಗೇನು ಗೊತ್ತೇ ಆಗಲ್ಲ. ಆ ಮಟ್ಟಿಗೆ ಬ್ಲಾಸ್ಟ್ನ ತೀವ್ರತೆ ಕಾಣಿಸುತ್ತೆ. ಕಂಪ್ಲೀಟ್ ಬ್ಲ್ಯಾಕ್ಔಟ್ ಆಗುತ್ತೆ. ಸ್ಫೋಟಕ ಇಟ್ಟಿರುವ ಆರೋಪವನ್ನು SP ಅಲ್ಲಗೆಳೆದಿದ್ದಾರೆ. ಈ ಆರೋಪ ಮಾಡಿದವರು ಯಾರು? ಕಾರು ಓಡಿಸ್ತಿದ್ದವ್ರೆ, ಕಾರನ್ನಲ್ಲಿ ಪಾರ್ಕ್ ಮಾಡಿದ್ದವ್ರೆ. ತಾಂತ್ರಿಕ ದೋಷದಿಂದ ಬ್ಲಾಸ್ಟ್ ಆಗಿರೋ ಸಾಧ್ಯತೆ ಇದೆ ಅಂತ SP ಸಿದ್ಧಾರ್ಥ್ ಗೋಯಲ್ ಅವರು ಮಾಹಿತಿಯನ್ನು ಪಬ್ಲಿಕ್ TV ಜೊತೆಗೆ ಹಂಚಿಕೊಂಡಿದ್ದಾರೆ. ಯಾವುದೇ ರೀತಿ ಎಕ್ಸ್ಪ್ಲೋಸಿವ್ ಇಟ್ಟಿರಲಿಲ್ಲ ಕಾರಲ್ಲಿ ಅಂತ. ಈಗ ಸೋಕೋ ಟೀಮ್ನವ್ರು ಬಂದಿರ್ತಾರಲ್ಲ, ಅವರು ಪ್ರೈಮರಿ ಅಸೆಸ್ಮೆಂಟನ್ನು ಮಾಡಿರ್ತಾರೆ. ಕಾರು ಬಿದ್ದ ರೀತಿ, ಸ್ಥಳದಲ್ಲಿ ಏನಾದರೂ ಪೌಡ್ರ್ಗಳು ಚೆಲ್ಲಾಪಿಲ್ಲಿ ಆಗಿದಾವ ಅಂತ. ಬಿಕಾಸ್ ಯಾವುದೇ ಒಂದು ಬಾಂಬ್ ಬ್ಲಾಸ್ಟ್ನಲ್ಲಿ IED ಬ್ಲಾಸ್ಟ್ ಅಂತಲೇ ತಗೊಳ್ಳಿ, ಕೆಮಿಕಲ್ಸ್ ಅಲ್ಲಿ ಬಿದ್ದಿರುತ್ತೆ, ಅಂದರೆ ಚೆಲ್ಲಾಪಿಲ್ಲಿ ಆಗಿರುತ್ತೆ. ನಮಗೇನು ಬರಿಗಣ್ಣಲ್ಲಿ ನೋಡೋದಕ್ಕೆ ಸಿಗಲ್ಲ ಅದು. ಬಟ್ ಎಕ್ಸ್ಪರ್ಟ್ಗಳಿಗೆ ಆ ವಾಸನೆಯ ಗ್ರಹಿಕೆ ಆಗುತ್ತೆ. ಬರಾಕತ್ ಬಂದಿನ್ರಿ 4:15 ರೀ. 4:15 ಗಾಡಿ ಹಚ್ಚಿನ್ರಿ. ಹಚ್ಕಿಸಿಂದ ಅಂಗಡಿಯಾಗ ಹೋಗಿ ಉದ್ಯೋಗ ಮಾಡಾಕತ್ತೀನಿ ರೀ. ಇನ್ನು 10:45ಕ್ಕೆ ನಾನು ಮನೆಗೆ ಹೋಗೋ ಟೈಮ್ಗೆ ಬ್ಲಾಸ್ಟ್ ಆತ್ರಿ. ಅದು ಡೀಟೇಲ್ಸ್ ಕೊಡ್ತಾರೆ ರವಿ ನೇರ ಸಂಪರ್ಕದಲ್ಲಿ. ರವಿ, ಈಗ SP ಯಾವುದೇ ಎಕ್ಸ್ಪ್ಲೋಸಿವ್ಸ್ ಇಟ್ಟಿಲ್ಲ ಅಂತ ಹೇಳ್ತಾರೆ. ಬಟ್ ಸ್ಫೋಟ ಆಗಿರುವಂತಹ ತೀವ್ರತೆ ನಿಜವಾಗ್ಲೂ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಅಂತ. ಏನೇನು ಮಾಹಿತಿ ಇದೆ? ತನಿಖೆ ಹೇಗೆ ನಡೀತಾ ಇದೆ? ಎಷ್ಟು ವರ್ಷದ ಹಿಂದಿನ ಕಾರ್ ಇದು? ಏನು ಪ್ರಾಬಬ್ಲಿ ಸಮಸ್ಯೆ ಆಗಿರ್ಬೋದು ಹಾಗಾದ್ರೆ? ಮಮತಾ, ಏನು ನಿನ್ನೆ ರಾತ್ರಿ 10:40 XV300 ಮಹೀಂದ್ರಾ ಕಂಪನಿಯ ಒಂದು ಕಾರ್ ಒಂದು ಸುಮಾರು 4:15 ಗಂಟೆಗೆ ಅವರು ಯುವರಾಜ ಒಂದು ವೈನ್ ಶಾಪ್ ಏನಿದೆ ಅದರ ಮ್ಯಾನೇಜರ್ ಹನುಮಂತ್ ಅನ್ನೋರು ಆ ಕಾರನ್ನು ಓಡಿಸ್ತಾ ಇದ್ರು. 4:15 ಗಂಟೆಗೆ ನಿನ್ನೆ ಸಾಯಂಕಾಲ ಆ ಬಾರ್ ಮುಂದೆ ಹಚ್ಚಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ನಿನ್ನೆ ರಾತ್ರಿ 10:40 ಸರಿಯಾಗಿ ಕಾರ್ ದಿಢೀರ್ನೆ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ಆದಂತ ಶಬ್ದಕ್ಕೆ ಇಡೀ ಆ ಸುತ್ತಮುತ್ತಲ ಜನ ಭಯಭೀತರಾಗ್ತಾರೆ. ಇದೊಂದು ದೊಡ್ಡ ಭಯಾನಕ ಸ್ಫೋಟವಾಗಿದೆ, ಯಾರೋ ಬಾಂಬನ್ನ ಇಟ್ಟಿರಬಹುದು ಅನ್ನುವ ಆತಂಕ ಕೂಡ ವ್ಯಕ್ತವಾಗಿತ್ತು. ಅದಾದ ನಂತರ ಸ್ಥಳಕ್ಕೆ ಪೊಲೀಸರು ಹೋಗ್ತಾರೆ. ನಿನ್ನೆ ರಾತ್ರಿ ಇಡೀ ಪರಿಶೀಲನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸೋಕೋ ಟೀಮ್ ಕೂಡ ಅಲ್ಲೇ ಇರುವಂತದ್ದು. ಈಗಾಗಲೇ ಸಾಕಷ್ಟು ಸ್ಯಾಂಪಲ್ಗಳನ್ನ ಪೊಲೀಸ್ ಇಲಾಖೆ ಆಗಿರ್ಬೋದು, ಸೋಕೋ ಟೀಮ್ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆ ನಾವೀಗ ಈ ಘಟನೆ ಬಗ್ಗೆ ಪೂರ್ವಾಪರ ತಿಳಿತಾ ಹೋದಂತೆ ಈಗಾಗಲೇ SP ಅವರು ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನ ನೀಡಿರುವಂತದ್ದು. ಕೇವಲ ಇದು ಬಾಂಬ್ ಬ್ಲಾಸ್ಟ್ ನಿಂದ ಅಥವಾ ಯಾವುದೋ ಸ್ಫೋಟಕದಿಂದ ಆಗಿರುವಂತಹ ಘಟನೆ ಅಲ್ಲ. ಬ್ಯಾಟರಿ ತಾಂತ್ರಿಕ ದೋಷದಿಂದ ಈ ಕಾರ್ ಈ ರೀತಿಯಾಗಿದೆ. ಮತ್ತೆ ಒಂದು ಬ್ಲಾಸ್ಟ್ ಆದ್ರೆ ಅದು ಒಂದು ಕಿಲೋಮೀಟರ್ ವರೆಗೂ ಹೋಗುತ್ತೆ. ಆದ್ರೆ ಬ್ಯಾಟರಿಯಿಂದ ಬ್ಲಾಸ್ಟ್ ಆಗಿರೋ ಕಾರಣ 50 ರಿಂದ 60 ಮೀಟರ್ ಅಂತರದಲ್ಲಿ ಈ ಸ್ಫೋಟಕಗಳು ಬಿದ್ದಿರುವಂತದ್ದು. ಅಂದ್ರೆ ಕಾರಿನ ಮಟೀರಿಯಲ್ಸ್ ಏನಂತೀವಿ, ಸಾಮಗ್ರಿಗಳೇನಂತೀವಿ, ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತದ್ದು. ಹೀಗಾಗಿ ಯಾವುದೋ ಬಾಂಬು ಅಥವಾ ಇನ್ನು ಸ್ಫೋಟದ ಸಾಧ್ಯತೆ ಕಡಿಮೆ ಅನ್ನುವಂಥದ್ದು SP ಅವರು ಹೇಳಿರುವಂತದ್ದು. ಧನ್ಯವಾದ ತಮ್ಮ ಮಾಹಿತಿಗಾಗಿ.